Yeah, hi everyone. Myself, Dr. Rajendra Prasad KN, consultant urologist, Samira Hospital, Kengeri, Bangalore. ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಲಡ್ ಇನ್ ಯೂರಿನ್ ಎಮೆಚೂರಿಯಾ ಏನೇನಕ್ಕೆ ಆಗ್ಬೋದು ಅಂತ ಹೇಳಿದೆ. ಇವತ್ತು ನಾವು ಎಂಥ ಸಿಚುಯೇಷನಲ್ಲಿ ಈ ಬ್ಲಡ್ ಇನ್ ಯೂರಿನ್ ಬಂದಾಗ ಎಮರ್ಜೆನ್ಸಿನೂ ಇದೆ ಮತ್ತು ಎಲೆಕ್ಟಿವೂ ಇದೆ. ಅಂದರೆ ಇಮ್ಮಿಡಿಯೇಟಾಗಿ ಯಾವಾಗ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ, ಸಡನ್ನಾಗಿ ಬ್ಲಡ್ ಇನ್ ಯೂರಿನ್ ಅಂತ ಬಂದಾಗ ಇದ್ರ ಜೊತೆಗೆ ನಿಮಗೆ ತುಂಬ ಪೇಯ್ನ್ ಆಗ್ತಿದೆ, ಯೂರಿನ್ ಬ್ಲಾಕ್ ಆಯಿತು, ಕ್ಲಾಟ್ಸ್ ಪಾಸ್ ಆಗ್ತಿದೆ, ಮತ್ತು ವಾಮಿಟಿಂಗು, ಫೀವರು, ಜ್ವರ ಅಂದರೆ ಮತ್ತು ಪ್ಲ್ಯಾಂಕ್ ಪೇಯ್ನು, ಈ ಥರದ್ದು ಏನೇ ಸಿಮ್ಟಮ್ಸ್ ಬರಲಿ ಇಮ್ಮಿಡಿಯೇಟಾಗಿ ನಿಯರ್ ಬೈ ಯೂರಾಲಜಿಸ್ಟ್ನ ಮೀಟ್ ಮಾಡಿ. ಮತ್ತು ಇವಾಗ ಇಷ್ಟೆಲ್ಲ ಮಾತಾಡಿದ್ವಲ್ಲ, ಇದರಿಂದ ಎಷ್ಟೊಂದು ಬ್ಲಡ್ಡಲ್ಲಿ ಯೂರಿನ್ ಬರೋವಂಥದ್ದು ಮತ್ತು ಅದರಿಂದ ಆಗೋವಂಥ ಎಮರ್ಜೆನ್ಸಿ ಇದು ಎಲ್ಲನೂ ಮಾತಾಡಿದ್ವಿ. ಇದ್ರ ಜೊತೆಗೆ ಈ ಥರ ಬಂದಾಗ ಯಾವ ಥರ ಡಯಾಗ್ನೋಸ್ ಮಾಡಬೇಕು, ನೆಕ್ಸ್ಟ್ ಪ್ರೊಸೀಡ್ ಹೆಂಗೆ ಮಾಡ್ತೀವಿ ಅಂತ ಏನೂ ಇಲ್ಲ. ಸಿಂಪಲ್, ನೀವು ನಿಯರ್ ಬೈ ಯೂರಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ ಸನೈರಾ ಹಾಸ್ಪಿಟ್ಲಿಗೆ ಬನ್ನಿ. ಇಲ್ಲಿ ನಾವು ಸಿಂಪಲ್ಲಾಗಿ ಒಂದು ಯೂರಿನ್ ಟೆಸ್ಟು ಅಂದರೆ ಯೂರಿನ್ ಅನಾಲಿಸಿಸು ಮತ್ತು ಕಲ್ಚರ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಕಿಡ್ನಿ ಮತ್ತು ಪ್ರಾಸ್ಟೇಟು, ಬ್ಲಾಡ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೋಡ್ತೀವಿ. ಮತ್ತು ಮೂರನೇದು CT ಸ್ಕ್ಯಾನ್ ಅಂತ ಮಾಡ್ತೀವಿ. ಅದೇ ಥರ ಏನಾದರೂ ಈ ಅಲ್ಟ್ರಾಸೌಂಡು ಮತ್ತು ಯೂರಿನ್ ಅನಾಲಿಸಿಸಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಕ್ಲಿಯರ್ ಆಗಲಿಲ್ಲ ಅಂತಂದರೆ ನಾವು CT ಸ್ಕ್ಯಾನ್ ಅಂತ ಮಾಡ್ತೀವಿ. ಏನಾದರೂ ಮೈನರ್ ಕ್ಯಾನ್ಸರ್ ಟ್ಯೂಮರ್ಸು ಮತ್ತು ಏನಾದರೂ ಎಕ್ಸ್ಟ್ರಾ ಗ್ರೋತಿಂದ ಬ್ಲ್ಯಾಡರು ಮತ್ತು ಯುರೇಥ್ರಾದಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ CTನಲ್ಲಿ ಆರಾಮಾಗಿ ಗೊತ್ತಾಗುತ್ತೆ. ಮತ್ತು ಈ ಮೂರರಲ್ಲೂ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಎಂಡೋಸ್ಕೋಪಿ ಅಂದರೆ ಇದನ್ನು ನಾವು ಸಿಸ್ಟೋಸ್ಕೋಪ್ ಅಂತ ಯೂಸ್ ಮಾಡ್ತೀವಿ. ಇದನ್ನು ನಾವು ಡೈರೆಕ್ಟಾಗಿ ಯುರೇಥ್ರಾ ಮುಖಾಂತರ ಬ್ಲ್ಯಾಡರ್ಗೆ ಹೋಗಿ ಮತ್ತು ಕಿಡ್ನಿ ಮುಖಾಂತರ ಕಿಡ್ನಿವರೆಗೂ ಹೋಗಿ ನಾವು ಏನು ಮ್ಯೂಕೋಸ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಡೈರೆಕ್ಟಾಗಿ ನೋಡ್ಬೋದು, ಆಯಿತಾ. ಇದನ್ನು ಬ್ಲಡ್ ಇನ್ ಯೂರಿನ್ನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಈ ಥರದ್ದು ಏನೇ ಎಮರ್ಜೆನ್ಸಿ ಇರಲಿ, ಕಾಂಟ್ಯಾಕ್ಟ್ ಇಮಿಡಿಯೇಟ್ಲಿ ಯೂರಾಲಜಿಸ್ಟ್.